ಈನೋ ಸೋಡಾ ಮೊಸರು ಏನೂ ಬೇಡ, 10 ನಿಮಿಷದಲ್ಲಿ ಒಂದು ಆರೋಗ್ಯಕರವಾಗಿರುವಂತಹ ಹೊಸ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ. ಸೊ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನೋಡಿ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇದೇ ಕಪ್ಪಿಲೆ 1 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಾಕೊತಿದ್ದೀನಿ. ನೀವಿಲ್ಲಿ ಅಕ್ಕಿ ಯಾವ ತೊಗೊಂಡ್ರೆ ಭೀ ನಡೆಯುತ್ತೆ. ನಾನು ದಿನ ರೈಸ್ ಮಾಡ್ತೀನಲ್ವ, ಅದೇ ಅಕ್ಕಿ ತೊಗೊಂಡಿದ್ದೀನಿ. ಅಥವಾ ಇದಕ್ಕೆ ರೇಷನ್ ಅಕ್ಕಿ ಕೂಡ ಹಾಕೋಬೋದು. ಇದೇ ಕಪ್ಪಿಲೆ 1/4 ಕಪ್ ಆಗುವಷ್ಟು ನಾನಿಲ್ಲಿ ಶೇಂಗಾನ ಹಾಕೊತಿದ್ದೀನಿ. 1 ಚಮಚ ಆಗುವಷ್ಟು ನಾನಿಲ್ಲಿ ಮೆಂತ್ಯನ ಹಾಕ್ಕೊಂಡಿನಿ. ಇವಾಗ ಇದನ್ನು ನೀರು ಹಾಕಿ ಕ್ಲೀನಾಗಿ ಒಂದು 3 ಸಲ ತೊಳೆದು ತೊಗೋಬೇಕು ಅಷ್ಟೇ. ಮತ್ತು ದಪ್ಪ ಆಗ್ತೀನಿ ಅನ್ನೋ ಟೆನ್ಷನೇ ಬೇಡ, ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು. ಅಷ್ಟು ಹೆಲ್ದಿಯಾಗಿದೆ ಈ ರೆಸಿಪಿ. ವೆಯ್ಟ್ ಲಾಸಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ರೆಸಿಪಿ. ಇವಾಗ ನೋಡಿ, ಒಂದು 3 ಸಲ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇವಾಗ ಮತ್ತೆ ಇದಕ್ಕೆ ನೀರು ಹಾಕಿ ಒಂದು 4-5 ತಾಸು ನೆನೆಯೋದಕ್ಕೆ ಬಿಡ್ತಿದ್ದೀನಿ. ನಿಮಗೆ ಬೆಳಿಗ್ಗೆ ಮಾಡೋದಿದ್ದರೆ ನೀವು ರಾತ್ರಿನೇ ನೆನೆಸ್ಕೊಂಡು ತೊಗೋಬೋದು, ನಡೆಯುತ್ತೆ. ಓಕೆ ನೋಡಿ, ಇವಾಗ ನಾನು ಒಂದು 5-6 ಗಂಟೆ ಹಾಗೆಯೇ ಬಿಟ್ಟಿದ್ದ. 5-6 ಗಂಟೆ ಆಗಿದೆ. ಇವಾಗ ಆದಮೇಲೆ ಇದನ್ನು ರುಬ್ಕೊಂಡು ತೊಗೋಬೇಕಾಗುತ್ತೆ. ನೀವು ಬೆಳಗ್ಗೆ ಮಾಡೋದಿದ್ದರೆ ರಾತ್ರಿನೇ ನೆನೆಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಈ ರೆಸಿಪಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸ್ವಲ್ಪನೇ ಹಸಿ ಶುಂಠಿ ಹಾಕ್ಕೊಂಡಿನಿ. ಹಾಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದನ್ನು ಮೊದಲಿಗೆ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ನಂತರ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊಂಡು ಸೇರಿಸ್ತಿದ್ದೀನಿ. ಪಾಲಕ್ ಸೊಪ್ಪು ಇಲ್ಲ ಅಂದರೆ ನೀವಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ರುಬ್ಕೋಬೋದು, ನಡೆಯುತ್ತೆ. ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದರೆ ಹೆಲ್ದಿ ಇರುತ್ತೆ ಅಂತ ನಾನಿಲ್ಲಿ ಪಾಲಕ್ ಸೊಪ್ಪು ಹಾಕ್ಕೊಂಡಿನಿ. ಹಾಗೆ ಕಲರ್ ಕೂಡ ತುಂಬ ಸರಿಯಾಗಿ ಬರುತ್ತೆ ಇದಕ್ಕೆ ಪಾಲಕ್ ಸೊಪ್ಪು ಹಾಕೋದ್ರಿಂದ. ಓಕೆ ನೋಡಿ, ಮತ್ತೆ ಪಾಲಕ್ ಸೊಪ್ಪು ಹಾಕ್ಕೊಂಡು ಸ್ಮೂತಾಗಿ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ಓಕೆ ನೋಡಿ, ಎಲ್ಲನೂ ಇದೇ ರೀತಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ನಾನೇನಿಲ್ಲಿ ಸೆಕೆಂಡ್ ಟೈಮಿಗೆ ಏನೂ ಹಾಕ್ತಿಲ್ಲ, ಜಸ್ಟ್ ಈ ಅಕ್ಕಿ ಹೆಸರು ಕಾಳು ಹಾಗೆಯೇ ರುಬ್ಕೊಂಡಿದ್ದರಲ್ಲಿ ಸೇರಿಸ್ತಿದ್ದೀನಿ. ಜಾಸ್ತಿ ತಿಳಿಯಾಗಿ ರುಬ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಈ ಹಿಟ್ಟು. ಓಕೆ ನೋಡಿ, ಇವಾಗ ಎಲ್ಲನೂ ಸೇರಿಸಿ ಇಲ್ಲಿ ರುಬ್ಕೊಂಡಾಗಿದೆ. ಇವಾಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ವಾವ್, ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ನಾವು ಇದರಲ್ಲಿ ಪಾಲಕ್ ಸೊಪ್ಪು ಹಾಕಿರ್ತೀವಲ್ವ, ಹೀಗಾಗಿ ಇದರಲ್ಲಿ ಈ ರೀತಿ ಕಲರ್ ಬಂದಿರುತ್ತೆ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಮೊದಲೇ ಹೇಳಿದಾಗೆ ನೀವಿಲ್ಲಿ ಪಾಲಕ್ ಸೊಪ್ಪು ಬೇಯಿಸಿ ಹಾಕೋಕೆ ಟೈಮ್ ಇಲ್ಲ ಅಂದರೆ ನೀವೇನು ಮಾಡಿ, ರುಬ್ಬುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಇದೇ ರೀತಿ ಕಲರ್ ಬರುತ್ತೆ. ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹೀಗಾಗಿ ಸ್ವಲ್ಪ ನೀರು ಹಾಕ್ತಿದ್ದೀನಿ. ದೋಸೆ ಹಿಟ್ಟು ಇರುತ್ತೆ ನೋಡಿ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ಹಿಟ್ಟು, ಅಂದರೆ ಜಾಸ್ತಿ ತಿಳಿಯಾಗಿರಬಾರ್ದು ಈ ಹಿಟ್ಟು. ಇವಾಗ ನಾನಿಲ್ಲಿ ತರಕಾರಿ ತೊಗೊಂಡಿದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ಮ ಹಾಗೆ ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ರೀತಿ ದಪ್ಪ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಚಾಪರ್ಗೆ ಹಾಕಿ ಈ ರೀತಿ ಚಾಪ್ ಮಾಡ್ಕೊಂಡು ತೊಗೋಬೇಕು. ನಿಮ್ಮಲ್ಲಿ ಯಾರಿಗಾದರೂ ಈ ಚಾಪರ್ ಬೇಕಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ತುಂಬಾ ಸರಿಯಾಗಿದೆ. ನಾನು ಈ ಚಾಪರ್ ತೊಗೊಂಡು 1 ವರ್ಷ ಆಗಿದೆ. ದಿನಾಲೂ ಅಡುಗೆ ಮಾಡುವಾಗ ನಾನು ಇದನ್ನೇ ಬಳಸ್ತೀನಿ. ಎಷ್ಟು ಸರಿಯಾಗಿದೆ ನೋಡಿ, ಎಷ್ಟು ನೀಟಾಗಿ ಚಾಪ್ ಆಗ್ತಿದೆ ಅಂಥೇಳಿ. ಎಲ್ಲನೂ ಒಂದೇ ಸೈಜ್ನಲ್ಲಿ ಹಾಗೇ ಬರೀ 10 ಸೆಕೆಂಡಲ್ಲಿ ಈ ರೀತಿ ಚಾಪ್ ಮಾಡ್ಕೊಂಡು ತೊಗೋಬೋದು ತರಕಾರಿ. ತುಂಬಾ ಕ್ವಾಲಿಟಿ ಸರಿಯಾಗಿದೆ ಇದ್ರದ್ದು. ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಆರಾಮಾಗಿ ತೊಗೋಬೋದು. ಜಸ್ಟ್ ಚಾರ್ಜಿಂಗ್ ಮಾಡಬೇಕು ಅಷ್ಟೇ. ಇದಕ್ಕೆ ಚಾರ್ಜಿಂಗ್ ಒಂದು ಸಲ ಚಾರ್ಜಿಂಗ್ ಮಾಡಿ ನೀವು ಒಂದು 4-5 ದಿನ ಹಾಗೆಯೇ ಬಳಸ್ಕೋಬೋದು. ಬೇಕಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ಬೇಕಿದ್ರೆ ನಾನು ಲಿಂಕ್ ಕೂಡ ಹಾಕಿರ್ತೀನಿ ಕೆಳಗಡೆ. ಓಕೆ ನೋಡಿ, 3 ತರಕಾರಿ ನಾನು ಈ ರೀತಿ ಚಾಪ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರನ್ನ ಈ ರೀತಿ ತುರಿದು ಹಾಕೋಬೇಕು ಇದಕ್ಕೆ. ಇಲ್ಲಿ ನಿಮಗೆ ಪನ್ನೀರ್ ಎಷ್ಟು ಇಷ್ಟನೋ ಅಷ್ಟು ಹಾಕೋಬೋದು. ಅಥವಾ ನಿಮಗೆ ತರಕಾರಿ ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಪ್ಲೇನಾಗಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ತರಕಾರಿ ಇಷ್ಟ ಇದ್ದರೆ ಅಥವಾ ಸ್ವಲ್ಪ ಹೆಲ್ದಿ ಬೇಕಿದ್ದರೆ ಈ ರೀತಿ ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ. ತರಕಾರಿ ತಿನ್ನುವಾಗ ಸಪ್ಪೆ ಅನಿಸ್ಬಾರ್ದಲ್ವ, ಹೀಗಾಗಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಇವಾಗ ಉಪ್ಪು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನಿಮಗೆ ಖಾರ ಬೇಕು ಅನ್ನೋದಾದರೆ ನೀವು ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋಬೋದು, ಅಥವಾ ಸ್ವಲ್ಪನೇ ಖಾರದ ಪುಡಿ ಕೂಡ ಹಾಕೋಬೋದು. ಇವಾಗ ನಾನಿಲ್ಲಿ ದೋಸೆ ಹಂಚಿಟ್ಕೊಂಡಿನಿ. ಫುಲ್ ಬಿಸಿ ಮಾಡಬೇಕು. ನಂತರ ಈ ರೀತಿ ನೀರನ್ನ ಚಿಮ್ಕಿಸಿ ಕಾಟನ್ ಬಟ್ಟೆನ ಒರೆಸಿ ಈ ರೀತಿ ಎಣ್ಣೆ ಹಚ್ಚಿ ದೋಸೆನ ಹಾಕಬೇಕಾಗುತ್ತೆ. ಇಲ್ಲಿ ದೋಸೆ ಹಿಟ್ಟು ಹಾಕುವಾಗ ಹಂಚು ಜಾಸ್ತಿ ಬಿಸಿಯಾಗಿರಬಾರ್ದು. ಯಾವುದೇ ದೋಸೆ ಇರಲಿ, ಜಾಸ್ತಿ ಬಿಸಿಯಾಗಿದ್ದರೆ ಅದು ನಮಗೆ ಈ ರೀತಿ ರೌಂಡಾಗಿ ತಿರುಗಿಸೋಕ್ಕೆ ಆಗೋದೇ ಇಲ್ಲ. ಅದು ಹಿಟ್ಟು ಹಂಚಿಗೆ ಮೆತ್ಕೊಳ್ಳುತ್ತೆ. ಹೀಗಾಗಿ ಹಂಚಿನ ಟೆಂಪ್ರೇಚರ ಕಮ್ಮಿಯಾಗಿರಬೇಕು, ಅಂದರೆ ಜಾಸ್ತಿ ಬಿಸಿಯಾಗಿರಬಾರ್ದು. ಓಕೆ ನೋಡಿ, ಇವಾಗ ಮೇಲೆ ಡ್ರೈ ಆಗಿದೆ ಹಿಟ್ಟು. ಮೇಲೆ ಡ್ರೈ ಆದಮೇಲೆ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ.
ಎಣ್ಣೆ ಹಚ್ಚಿ ಇವಾಗ ನಾವು ತರಕಾರಿ ಚಾಪ್ ಮಾಡಿ ಇಟ್ಕೊಂಡಿದ್ದಲ್ವ ಅದನ್ನು ಹಾಕ್ತಿದ್ದೀನಿ. ಆರಾಮಾಗಿ ಈ ರೆಸಿಪಿನ ನೀವು ಮಕ್ಕಳಿಗೆ ಕೂಡ ಟಿಫಿನ್ ಬಾಕ್ಸ್ಗೆ ಮಾಡಿ ಹಾಕ್ಬೋದು. ಬೇಕಿದ್ರೆ ಇದಕ್ಕೆ ತರಕಾರಿನ ಸ್ಕಿಪ್ ಕೂಡ ಮಾಡ್ಬೋದು, ಪ್ಲೇನಾಗಿ ಕೂಡ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಪ್ಲೇನಾಗಿ ಮಾಡ್ತೀನಿ, ದೊಡ್ಡವ್ರಿಗೆ ಈ ರೀತಿ ಮೇಲೆ ತರಕಾರಿ ಹಾಕಿ ಮಾಡ್ತೀನಿ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಓಕೆ ನೋಡಿ, ಇವಾಗ ಮೇಲೆ ತರಕಾರಿ ಹಾಕಿ ಎಲ್ಲನೂ ಒಳಗಡೆ ನಾನು ಸ್ವಲ್ಪನೇ ಚಮಚಲಿಂದ ಫ್ರೆಶ್ ಮಾಡಿದ್ದೀನಿ. ಇವಾಗ ದೋಸೆನ ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ. ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ. ವಾವ್, ನೋಡಿ ಸೂಪರ್ ಕ್ರಿಸ್ಪಿ, ಸೂಪರ್ ಈಸಿ, ಸೂಪರ್ ಹೆಲ್ದಿ ಆಗಿರುವಂತಹ ಹೆಸರು ಕಾಳಿನ ದೋಸೆ ರೆಸಿಪಿ ರೆಡಿಯಾಗಿದೆ. ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ. ಹಂಚು ಜಾಸ್ತಿ ಬಿಸಿಯಾಗಿಲ್ಲ. ಹಂಚು ಬಿಸಿಯಾಗಿದ್ದರೆ ಈ ರೀತಿ ರೌಂಡಾಗಿ ತಿರುಗಿಸೋಕ್ಕೆ ಕಷ್ಟ ಆಗುತ್ತೆ. ಮೇಲೆ ಡ್ರೈ ಆದಮೇಲೆ ಒಂದು ಹನಿ ಎಣ್ಣೆನ ಹಚ್ತಿದ್ದೀನಿ. ಎಣ್ಣೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು, ಬರುತ್ತೆ ಈ ದೋಸೆ. ಮೇಲೆ ತರಕಾರಿನ ಹಾಕ್ತಿದ್ದೀನಿ. ಇಲ್ಲಿ ನೀವು ತರಕಾರಿ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು, ಅಥವಾ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇದ್ದರೆ ಅದು ಕೂಡ ಈ ರೀತಿ ಮೇಲೆ ಹಾಕೋಬೋದು. ಅಥವಾ ನಿಮಗೆ ಹಸಿರು ತಿನ್ನೋಕ್ಕೆ ಆಗೋಲ್ಲ ಅಂದರೆ ಒಂದು ಸ್ವಲ್ಪ ಹುರ್ಕೊಂಡು ಹಾಕೋಬೋದು ಈ ತರಕಾರಿ. ಒಂದು ಚಮಚ ತುಪ್ಪನ ಹಾಕಿ ಒಂದು ಸ್ವಲ್ಪ ಈ ತರಕಾರಿನ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಈ ರೀತಿ ಮೇಲೆ ದೋಸೆದ ಮೇಲೆ ಹಾಕೋಬೋದು. ಅಥವಾ ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಪ್ಲೇನಾಗಿ ಕೂಡ ಮಾಡ್ಕೋಬೋದು. ಒಂದು ಪ್ಲೇನಾಗಿ ಕೂಡ ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಓಕೆ ನೋಡಿ, ಹಿಟ್ಟನ್ನ ಹಾಕಿದ್ದೀನಿ. ಮೇಲೆ ಡ್ರೈ ಆದಮೇಲೆ ಒಂದು ಹನಿ ಎಣ್ಣೆನ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿದ್ದನ್ನು ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಬೇಕಿದ್ರೆ ಎರಡೂ ಸೈಡ್ನಲ್ಲಿ ಕೂಡ ನೀವು ಇಲ್ಲಿ ಬೇಯಿಸ್ಕೋಬೋದು, ಅಥವಾ ಒಂದೇ ಸೈಡ್ನಲ್ಲಿ ಕೂಡ ಬೇಯಿಸ್ಕೋಬೋದು. ಸೂಪರಾಗಿರುವಂತಹ ಹೆಲ್ದಿ ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ಕಾಯಿ ಚಟ್ನಿ ಜೊತೆಗೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅಂದರೆ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಈ ದೋಸೆ, ಅಷ್ಟು ರುಚಿಯಾಗಿರುತ್ತೆ. ಓಕೆ, ಈ ಸಿಂಪಲ್ ಆರೋಗ್ಯಕರ ಹೆಸರು ಕಾಳಿನ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.